ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಿರ್ಬೋದು ಅಶೋಕ್ ಲೈಲ್ಯಾಂಡ್ BS4 ಅಂದರೆ ಇಂಜಿನ್ ಸೌಂಡ್ ಕೇಳ್ತಾ ಇರಬಹುದು. ನಿಮಗೆ ಕೇಳ್ತಾ ಇಲ್ಲ ಅಂದರೆ ಕೇಳಿಸ್ಕೊಳ್ಳಿ ನೀಟಾಗಿ. ನೋಡ್ತಿರ್ಬೋದು ಜೆಟ್ ಬಸ್ನ ಇಂಜಿನ್ ಸೌಂಡ್ ಹೇಗಿದೆ ಅಂತ. BS4 ನೋಡ್ತಿದ್ದೀರಲ್ಲ, ಇಂಟೀರಿಯರ್ BS4 ಸ್ಟೇರಿಂಗ್ ವೀಲ್ ಕೂಡ ಕೊಟ್ಟಿದ್ದಾರೆ. ಸೈಡಲ್ಲಿ BMW ಸ್ಟೇರಿಂಗ್ ಮತ್ತು ಫ್ಯೂಷನ್ ಬಂಪರ್, ಪಿಕ್ಸೆಲ್ ಬೋರ್ಡ್, ಟಾಪ್ ಲೈಟ್ಸ್ಗಳನ್ನು ಆ್ಯಡ್ ಮಾಡಿರುವಂಥದ್ದು ನೋಡ್ತಿದ್ದೀರಲ್ಲ ಫ್ರೆಂಡ್ಸ್. ಫ್ಯೂಷನ್ ಬಂಪರ್ ಕೂಡ ಆ್ಯಡ್ ಮಾಡಿದ್ದಾರೆ. ನೋಡ್ತಿರ್ಬೋದು ಹಾರನ್ ಸೌಂಡ್ಸ್ಗಳನ್ನು. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ಇಲ್ಲಿ ಕಾಣ್ತಿರೋ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಡೌನ್ಲೋಡ್ ಲಿಂಕ್ ಇರುವಂಥದ್ದು. ನನ್ನ ಒಂದು ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ಇದರ ಲಿಂಕ್ ಇರುತ್ತೆ. ವಿಡಿಯೋದು ಡಿಸ್ಕ್ರಿಪ್ಷನ್ ಓಪನ್ ಮಾಡಿ, ಮೋರ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ 3 ಫೈಲ್ಗಳು ಕಾಣ್ತಿರುವಂಥದ್ದು. ಫಸ್ಟ್ 3 ಇರುವಂಥದ್ದನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ನೀವು ಕರ್ನಾಟಕ 4.4 ಅಪ್ಡೇಟ್ದು ಟ್ರಾಫಿಕ್ ಪ್ಲೇ ಮಾಡಬೇಕು ಅಂತಂದರೆ 3 ಫೈಲ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಒಂದನ್ನು ಡೌನ್ಲೋಡ್ ಮಾಡಿ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್ ಸರಿಯಾಗಿ ನೋಡ್ಕೊಳ್ಳಿ. ಮೊದಲು ಕ್ಲಿಕ್ ಮಾಡಬೇಕು ಅಲ್ಲಿ ಬ್ಲೂ ಕಲರ್ ಲೆಟರ್ಸ್ ಮೇಲೆ. ಅದಾದ ನಂತರ ಲೋಡಿಂಗ್ ತಗೊಳುತ್ತೆ. ಲೋಡಿಂಗ್ ಆಗಿ ಟೈಮ್ ಬಿಡಿ, ವೈಟ್ ಸ್ಕ್ರೀನ್ ಬರುತ್ತೆ. ಇಲ್ಲಿ ಟೈಮಿಂಗ್ಸ್ ಓಡ್ತಾ ಇರುತ್ತೆ 14 ಸೆಕೆಂಡ್. ಆ 14 ಸೆಕೆಂಡ್ ನೀವು ಸುಮ್ಮನೆ ಇರಬೇಕು. ಇದು ಸ್ಟೆಪ್ 3 ಆಫ್ 1. 14 ಸೆಕೆಂಡ್ ಕಾಯುವಂಥದ್ದು. 14 ಅಂದರೆ ಅದು 2 ಸೆಕೆಂಡ್ಗೆ ಒಂದು ಸಲ 1 ಸೆಕೆಂಡ್ ಓಡುತ್ತೆ. ಅಂದರೆ 30 ಸೆಕೆಂಡ್ ಕಾಯಬೇಕು. 30 ಸೆಕೆಂಡ್ ಏನೂ ಮಾಡದಂತೆ ಸುಮ್ಮನೆ ಕಾಯಬೇಕು. ಹದಿನೈದು ಸೆಕೆಂಡ್ ಕಾದಾದಮೇಲೆ ಇಲ್ಲಿ ವೆರಿಫೈ ಅಂತ ಕಾಣಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ವೆರಿಫೈ ಮೇಲೆ ಕ್ಲಿಕ್ ಮಾಡಬೇಕು. ವೆರಿಫೈ ಅಂತ ಕಾಣಿಸ್ತಿರ್ಬೋದು ನಿಮಗೆ. ವೆರಿಫೈ ಕ್ಲಿಕ್ ಮಾಡಿ, ಬ್ಯಾಕ್ ಬಟನ್ ಪ್ರೆಸ್ ಮಾಡಿ. ಈಗ ಇಲ್ಲಿ ಕಂಟಿನ್ಯೂ ಅಂತ ತೋರಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತು ಇಲ್ಲಿ ಸ್ಟೆಪ್ 3 ಆಫ್ 2 ಕಾಣ್ತಿರ್ಬೋದು. 14 ಸೆಕೆಂಡ್ ಓಡ್ತಿರುವಂಥದ್ದು. ಟೈಮಿಂಗ್ಸ್ ಓಡೋವರೆಗೂ ಸ್ವಲ್ಪ ವೇಟ್ ಮಾಡಬೇಕು. ಟೈಮಿಂಗ್ಸ್ ಓಡೋವರೆಗೂ ವೇಟ್ ಮಾಡಬೇಕು ಫ್ರೆಂಡ್ಸ್. ಪೂರ್ತಿ ಟೈಮಿಂಗ್ಸನ್ನು ಕ್ಲಿಯರ್ ಮಾಡಬೇಕು. ಟೈಮಿಂಗ್ಸನ್ನು ಓಡೋದಕ್ಕೆ ಬಿಡಿ. ಇದು ಸ್ಟೆಪ್ 3 ಆಫ್ 2. ಇಲ್ಲಿ ಮತ್ತೆ ವೆರಿಫೈ ಕ್ಲಿಕ್ ಮಾಡಬೇಕು. ಕಾಣಿಸ್ತಿರ್ಬೋದು ನಿಮಗೆ ಬ್ಲ್ಯಾಕ್ ಬಟನ್. ಇಲ್ಲಿ ಮತ್ತೆ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಸ್ಟೆಪ್ 3 ಆಫ್ 2. ಈಗ ಮತ್ತೆ 14 ಸೆಕೆಂಡ್. ಸ್ಟೆಪ್ 3 ಆಫ್ 3 ಓಡ್ತಿರುವಂಥದ್ದು. ಏನೂ ಕೂಡ ಕ್ಲಿಕ್ ಮಾಡಬೇಡಿ. ಏನಾದರೂ ಕ್ಲಿಕ್ ಮಾಡಿದ್ರೆ ಬೇರೆ ಅಡ್ವರ್ಟೈಸ್ಮೆಂಟ್ಗಾದ್ರೂ ಹೋಗ್ಬೋದು, ವೆಬ್ಸೈಟ್ಗಾದರೂ ಹೋಗ್ಬೋದು. ಡೋಂಟ್ ಕ್ಲಿಕ್ ಎನಿ ಒನ್ ಲಿಂಕ್ಸ್. ಪ್ಲೀಸ್ ಸ್ಟಿಲ್ ವೇಟ್, ಕಂಪ್ಲೀಟ್ ದ ಸೆಕೆಂಡ್ಸ್. ಬ್ರೋ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇಲ್ಲಿ ಮತ್ತೆ ಕಂಪ್ಲೀಟ್ ಆದಮೇಲೆ ವೆರಿಫೈ ಅಂತ ಕ್ಲಿಕ್ ಮಾಡಿ. ಬ್ಯಾಕ್ ಬಟನ್ ಪ್ರೆಸ್ ಮಾಡಿ. ಇಲ್ಲಿ ಮತ್ತೆ ಕಂಟಿನ್ಯೂ ಅಂತ ತೋರಿಸ್ತಿರ್ಬೋದು, ನೋಡ್ತಿರ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ GP ಲಿಂಕ್ಸ್ ಅಂತ ತೋರಿಸುತ್ತೆ. ಇಲ್ಲಿ ಮತ್ತೆ 3 ಸೆಕೆಂಡ್ಗಳ ಕಾಲ ಕಾಯಬೇಕಾಗುತ್ತೆ ಫ್ರೆಂಡ್ಸ್. ಕಾಯಬೇಕಾಗುತ್ತೆ 3 ಸೆಕೆಂಡ್. ಇಲ್ಲಿ ಗೆಟ್ ಲಿಂಕ್ ಅಂತ ಕ್ಲಿಕ್ ಮಾಡಿ. ಬ್ಯಾಕ್ ಬಟನನ್ನು ಪ್ರೆಸ್ ಮಾಡಿ. ಈಗ ಶೇರ್ ಮೋಡ್ಸ್ ವೆಬ್ಸೈಟ್ ಓಪನ್ ಆಗ್ತದೆ. ಇಲ್ಲಿ 5 ಸೆಕೆಂಡ್ ಟೈಮ್ ಓಡುತ್ತೆ. ಇದೇ ಥರ ಎಲ್ಲ ಫೈಲ್ಗಳನ್ನು ಕೂಡ ಡೌನ್ಲೋಡ್ ಮಾಡ್ಕೋಬೇಕು. ಎಲ್ಲದಂದರೆ ಎಲ್ಲ ಅಲ್ಲ, ಫಸ್ಟ್ 3 ಫೈಲ್ಸನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಕ್ರಿಯೇಟ್ ಡೌನ್ಲೋಡ್ ಲಿಂಕ್. ಅದಾದಮೇಲೆ ಇಲ್ಲಿ ಡೌನ್ಲೋಡ್ ಲಿಂಕ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಬ್ಯಾಕ್ ಬಟನ್ನ ಪ್ರೆಸ್ ಮಾಡಿ. ಡೌನ್ಲೋಡ್ ಲಿಂಕ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಡೌನ್ಲೋಡ್ ಆಗೇನೆ ಅಂತ ಕೇಳಿಸುತ್ತೆ, ಯಾಕಂದರೆ ನಾನು ಡೌನ್ಲೋಡ್ ಮಾಡಿದ್ದೀನಿ. ನಿಮಗಾಗಿ ಡೌನ್ಲೋಡ್ ಮಾಡಿ ತೋರಿಸ್ತೀನಿ. 3 ಫೈಲ್ಗಳನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್.
1 MB ಕೂಡ ಕಡಿಮೆ ಡೌನ್ಲೋಡ್ ಆಗದೇ ಇರೋ ಥರ 3 ಫೈಲ್ಗಳನ್ನು ಕೂಡ ಡೌನ್ಲೋಡ್ ಮಾಡ್ಕೋಬೇಕು ಫ್ರೆಂಡ್ಸ್. ಪೂರ್ತಿ ಡೌನ್ಲೋಡ್ ಮಾಡ್ಕೋಬೇಕು. ನಾನು ಬ್ಯಾಕ್ ಹೋಗ್ತೀನಿ, ಯಾಕಂದರೆ ಸುಮ್ಮನೆ ಡಾಟಾ ವೇಸ್ಟ್ ಮಾಡೋದು ಬೇಡ. ನಾನು ಡೌನ್ಲೋಡ್ ಮಾಡಿದ್ದೀನಿ. ನಿಮ್ಮ ಹೋಮ್ ಸ್ಕ್ರೀನ್ಗೆ ಬಂದು ಇಲ್ಲಿ ZRChever ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಂಡು ZRChever ಡೌನ್ಲೋಡ್ ಆದ ಎಲ್ಲ ಫೈಲ್ಗಳು ಕೂಡ ಡೌನ್ಲೋಡ್ ಫೋಲ್ಡರಲ್ಲಿರುತ್ತೆ. ZRCheverನ ಓಪನ್ ಮಾಡಾದಮೇಲೆ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಮ್ಯಾಪ್ ಇನ್ಸ್ಟಾಲರ್ ಬಸ್ಸಿಡ್ ಅಂತ ಕಾಣಿಸುತ್ತೆ. ಅದರ ಮೇಲೆ 1 ಸೆಕೆಂಡ್ ಒತ್ತಿ ಅಂದರೆ ಜಸ್ಟ್ ಪ್ರೆಸ್ ಮಾಡಿ. ಇಲ್ಲಿ ನಿಮಗೆ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕಾಗುತ್ತೆ. ಎಕ್ಸ್ಟ್ರಾಕ್ಟ್ ಹಿಯರ್ ಅಂತ ಕ್ಲಿಕ್ ಮಾಡಿ. ಎಕ್ಸ್ಟ್ರಾಕ್ಟ್ ಆಗೋವರೆಗೂ ವೆಯ್ಟ್ ಮಾಡಿ. ಆದಷ್ಟು ನಿಮ್ಮ ಸ್ಟೋರೇಜನ್ನು ಕಡಿಮೆ ಮಾಡಿ ಇಟ್ಕೊಳ್ಳಿ. ಒಂದು 100%ಅಲ್ಲಿ 25% ಆದರೂ ಕಡಿಮೆ ಇರಬೇಕಾಗುತ್ತೆ. ಎಕ್ಸ್ಟ್ರಾಕ್ಟ್ ಆದಮೇಲೆ ಗೇಮ್ ಚಿತ್ರ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇನ್ಸ್ಟಾಲ್ ಅಂತ ಕ್ಲಿಕ್ ಮಾಡಿ. ಇನ್ಸ್ಟಾಲ್ ಕೊಡಿ. ಇನ್ಸ್ಟಾಲಿಂಗ್ ಆಗ್ತಿದೆ. ಡು ಯು ವಾಂಟ್ ಇನ್ಸ್ಟಾಲ್ ದಿಸ್ ಆ್ಯಪ್ ಅಂತ ಕೇಳುತ್ತೆ. ಇನ್ಸ್ಟಾಲ್ ಅಂತ ಒತ್ತಿ. ಫ್ರೆಂಡ್ಸ್, ಅಲ್ಲಿ ಇನ್ಸ್ಟಾಲ್ ಆಗ್ತಿದೆ ನೋಡ್ತಿರ್ಬೋದು. ಇನ್ಸ್ಟಾಲ್ ಆಗೋವರೆಗೂ ಸ್ವಲ್ಪ ವೇಟ್ ಮಾಡಿ. ಇನ್ಸ್ಟಾಲ್ ಆದಮೇಲೆ ಓಪನ್ ಅಂತ ಕೇಳುತ್ತೆ. ಮಸ್ಟ್ ಆ್ಯಂಡ್ ಶುಡ್ ಓಪನ್ ಮಾಡಬೇಕು. ಓಪನ್ ಅಂತ ಕೇಳುತ್ತೆ, ವೇಟ್ ಮಾಡಿ. ಇನ್ಸ್ಟಾಲ್ ಆದಮೇಲೆ ಓಪನ್ ಅಂತ ಕ್ಲಿಕ್ ಮಾಡಿ. ಓಪನ್ ಆದ ನಂತರ ಸೆಕ್ಯೂರಿಟಿ ಚೆಕ್ಸ್ ನಡೆಯುತ್ತೆ. ಅಂದರೆ ಮೊಬೈಲ್ ಸೆಕ್ಯೂರಿಟಿ ಚೆಕ್ಸ್, ಅಂದರೆ ಆ್ಯಪ್ ಮೊಬೈಲ್ಗೆ ಸಪೋರ್ಟ್ ಕೊಡುತ್ತೋ ಇಲ್ಲ ಅಂತ ಚೆಕ್ಸ್ ನಡೆಯುತ್ತೆ. ಚೆಕ್ಸ್ ಆದಮೇಲೆ ಓಪನ್ ಅಂತ ಚೆಕ್ ಕೊಡಿ. ಇಲ್ಲಿ ಕೆಲವು ಪರ್ಮಿಷನ್ ಕೇಳುತ್ತೆ, ಅಲೋ ಅಂತ ಕೊಡಿ. ಎಲ್ಲನೂ ಅಲೋ ಕೊಡಿ. ಎಲ್ಲ ಪರ್ಮಿಷನ್ ಅಲೋ ಕೊಟ್ಟಾದಮೇಲೆ ಇನ್ಸ್ಟಾಲ್ ಬಸ್ಸಿಡ್ ಪ್ರೋಗ್ರೆಸ್ ಆಫ್ ಆಲ್ ಮ್ಯಾಪ್ಸ್ ಅಂತ ಇರುತ್ತೆ. ಅದೆಲ್ಲ ಆದಮೇಲೆ ಅದು ಬ್ಯಾಕ್ ಬರುತ್ತೆ ZRCheverಗೆ. ಈಗ ನಿಮಗೆ ಇಲ್ಲಿ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಅಂತ ಕಾಣಿಸುತ್ತಾ ಇರ್ಬೋದು. ಅದನ್ನು ಆ ಆ್ಯಪಿಗೆ ನಾವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಇನ್ಸ್ಟಾಲ್ ಅಂತ ಹೊಡೀರಿ. ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡಿ. ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಾದ್ಮೇಲೆ ಇನ್ಸ್ಟಾಲ್ ಮಾಡಬೇಕು. ಸೇಮ್ ಇದರ ಥರನೇ ಇನ್ಸ್ಟಾಲ್ ಮಾಡಬೇಕು, ಫಸ್ಟ್ ಫೈಲ್ ಥರನೇ. ಇಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗಿರುವಂಥದ್ದು ರೆಡ್ ಕಲರಲ್ಲಿ KBC ಅಂತ ಇರುತ್ತೆ, ನೋಡ್ತಿರ್ಬೋದು. ಅದನ್ನು ಕ್ಲಿಕ್ ಮಾಡಿ. ಇನ್ಸ್ಟಾಲ್ ಅಂತ ಹೊಡೀರಿ. ಯು ವಾಂಟ್ ಅಪ್ಡೇಟ್ ದಿಸ್ ಆ್ಯಪ್ ಅಂತ ಕೇಳುತ್ತೆ. ಅಪ್ಡೇಟ್ ಅಂತಲೇ ಕೊಡಿ. ಕೆಲವ್ರ ಮೊಬೈಲಲ್ಲಿ ಇನ್ಸ್ಟಾಲ್ ಅಂತ ಕೊಡುತ್ತೆ, ಇನ್ನು ಕೆಲವ್ರ ಮೊಬೈಲಲ್ಲಿ ಅಪ್ಡೇಟ್ ಅಂತ ಕೇಳುತ್ತೆ. ಏನು ಕೇಳಿದ್ರು ಕೊಡಿ. ಇನ್ಸ್ಟಾಲ್ ಆಗ್ತಿದೆ. ಆದಷ್ಟು ಸ್ಟೋರೇಜನ್ನು ಕಡಿಮೆ ಇಟ್ಕೊಳ್ಳಿ. ಓಪನ್ ಅಂತ ಮಾಡಿ. ಸೇಮ್ ಸೆಕ್ಯೂರಿಟಿ ಚೆಕ್ಸ್ ನಡೆಯುತ್ತೆ. ಆ್ಯಪ್ ಹಾರ್ಮ್ಫುಲ್ ಇದೆಯೋ ಇಲ್ಲೋ ಅಂತ. ಓಪನ್ ಅಂತ ಕೇಳುತ್ತೆ. ಓಪನ್ ಅಂತ ಮಸ್ಟ್ ಆ್ಯಂಡ್ ಶುಡ್ ಇದನ್ನು ಓಪನ್ ಅಂತ ಹೊಡಿಲೇಬೇಕು. ಓಪನ್. ಇಲ್ಲಿ ನಿಮಗೆ ಬ್ಲ್ಯಾಕ್ ಕಲರ್ ಸ್ಕ್ರೀನ್ ಬರುತ್ತೆ. ಅದಾದಮೇಲೆ ಮಾಲಿಯೋ ಅಂತ ಕಾಣಿಸ್ತಿರ್ಬೋದು ನಿಮಗೆ. ಎಲ್ಲ ಆ್ಯಪ್ಗಳನ್ನು ಕ್ಲಿಯರ್ ಮಾಡಾದ ನಂತರ ನೀವು ಇಲ್ಲಿ ಡೌನ್ಲೋಡ್ಗೆ ಬಂದು KBC ಕರ್ನಾಟಕ ಟ್ರಾಫಿಕ್ ಮೋಡ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕರ್ನಾಟಕ ಟ್ರಾಫಿಕ್ OBB ಅಂತ ಇರುತ್ತೆ. ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಾದ್ಮೇಲೆ ಮೇಲುಗಡೆ ಕರ್ನಾಟಕ ಟ್ರಾಫಿಕ್ OBB V4.4 ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ಫೈಲನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ಮೇನ್ 200 ಏನೋ ಇರುತ್ತೆ, ಮೇಲೆ ಕರ್ನಾಟಕ ಅಂತ ಇರುತ್ತೆ, ಕ್ಲಿಕ್ ಮಾಡಿ. ಡಿವೈಸ್ ಸ್ಟೋರೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಆ್ಯಂಡ್ರಾಯ್ಡ್ ಅಂತ ಇರುತ್ತೆ, OBB com.malio.buzid ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಪೇಸ್ಟ್ ಐಕಾನ್ನ ಪ್ರೆಸ್ ಮಾಡಿದೆ. ಇಲ್ಲಿ ಆಟೋಮೆಟಿಕಲಿ ಪೇಸ್ಟ್ ಆಗುತ್ತೆ. ಅದೆಲ್ಲ ಪ್ರೊಸೆಸ್ ಆದ ನಂತರ ನೀವು ಗೇಮನ್ನು ಓಪನ್ ಮಾಡಿ. ಬ್ಯಾಕ್ಗ್ರೌಂಡಿಂದ ಎಲ್ಲ ಆ್ಯಪ್ಗಳನ್ನು ಕ್ಲಿಯರ್ ಮಾಡಿ ಗೇಮನ್ನು ಓಪನ್ ಮಾಡಿ. ಇಲ್ಲಿ ನೋಡ್ತಿರ್ಬೋದು KBC ಅಂತ ಇರುತ್ತಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಅದೇ ಒಂದು ಗೇಮ್ ಆಗಿರುತ್ತೆ. V4.4ಗೆ ಅಪ್ಡೇಟ್ ಆಗಿರೋದ್ರಿಂದ ಚೇಂಜ್ ಮಾಡಿದ್ದಾರೆ ಸ್ವಲ್ಪ. ಈಗ ನೋಡ್ತಿರ್ಬೋದು ಬ್ಲ್ಯಾಕ್ ಕಲರ್ ಸ್ಕ್ರೀನ್ ಮಾಲಿಯೋ ಅಂತ ಬಂದಿದೆ. ಮಾಲಿಯೋ ಅಂತ ಬಂದಾದಮೇಲೆ ಮತ್ತೆ ಬ್ಲ್ಯಾಕ್ ಕಲರ್ ಸ್ಕ್ರೀನ್ ಬರುತ್ತೆ. ವೇಟ್ ಮಾಡಿ. ಬ್ಲ್ಯಾಕ್ ಕಲರ್ ಸ್ಕ್ರೀನ್ ಬಂದಮೇಲೆ ಗೇಮ್ ಲೋಡಿಂಗ್ ಆಗುತ್ತೆ. ಗೇಮ್ ಲೋಡಿಂಗ್ ಆಗ್ತಾಯಿದೆ. ಗೇಮ್ ವಾಸ್ ಲೋಡಿಂಗ್ ನಾವು. ಗೇಮ್ ಲೋಡಿಂಗ್ ಆದಮೇಲೆ ಗೇಮ್ ಓಪನ್ ಆಗುತ್ತೆ. ನೋಡ್ತಿರ್ಬೋದು. ಚೂಸ್ ಅಂತ ಕೊಡಿ. ಇಲ್ಲಿ ಯೂಸ್ ದಿಸ್ ಫೋಲ್ಡರ್ ಅಂತ ಕ್ಲಿಕ್ ಮಾಡಿ. ಅಲೋ ಅಂತ ಕೊಡಿ. ಸ್ವಲ್ಪ ಮೊಬೈಲ್ ಏನಾದರೂ ಸಪೋರ್ಟ್ ಆಗ್ತಿಲ್ಲ ಅಂದರೆ, ಓಪನ್ ಆಗ್ತಿಲ್ಲ ಅಂದರೆ ಕಮೆಂಟ್ ಹಾಕಿ, ನಾನು ಖಂಡಿತ ಪರಿಹಾರ ತಿಳಿಸ್ಕೊಡ್ತೀನಿ. ಅದೆಲ್ಲ ಆದಮೇಲೆ ಗೇಮ್ ಖಂಡಿತವಾಗ್ಲೂ ಓಪನ್ ಆಗುತ್ತೆ. ಓಪನ್ ಆಗಿಲ್ಲ ಅಂದರೆ ಬೇರೆ ಸೊಲ್ಯೂಷನ್ ಇದೆ, ಅದಕ್ಕೂ ಕೂಡ ನಾನು ಸೊಲ್ಯೂಷನ್ ಯೂಸ್ ಮಾಡಿ ನಿಮಗೆ ರಿವ್ಯೂ ಮಾಡ್ತಿರೋದು. ನೋಡ್ತಿರ್ಬೋದು ತುಂಬ ಚೆನ್ನಾಗಿದೆ ಗೇಮ್. ಗ್ಯಾರೇಜ್ ಮಾತ್ರ ತುಂಬ ಅಲ್ಟಿಮೇಟ್ ಆಗಿದೆ. ಅದಾದ ನಂತರ ನಿಮಗೆ ಎಲ್ಲ ಮ್ಯಾಪ್ಗಳು ಡೌನ್ಲೋಡ್ ಆಗಿರುತ್ತೆ. ನಿಮಗೆ ತೋರಿಸ್ತೀನಿ.
ಆಲ್ ಮ್ಯಾಪ್ ಡೌನ್ಲೋಡ್ ಆಗಿದೆ, ನೋಡ್ತಿರ್ಬೋದು. ಎಲ್ಲ ಒಂದು A to Z ಆಲ್ ಮ್ಯಾಪ್ ಆ್ಯಂಡ್ ಆಲ್ ರೋಡ್ಸ್ ವಾಸ್ ಡೌನ್ಲೋಡೆಡ್. ಪ್ಲೀಸ್ ಫ್ರೆಂಡ್ಸ್, support me, like me, share this video, subscribe me. Thank you for watching.